ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಸಾಮ್ರಾಜ್ಯ ಇವತ್ತು ನಂದಾಗುತ್ತೆ. ಧ್ರುವ, ನನ್ಗೆ ಯಾಕೋ ಇವತ್ತು ಆರ್ಡರ್ ಕಂಪ್ಲೀಟ್ ಆಗಲ್ಲ ಅನಿಸ್ತದೆ ಮಗ. ಯಾಕೋ ಹಾಗೆ ಮಾತಾಡ್ತಿದ್ಯಾ? ನೋಡು, ಕೆಲಸ ಮಾಡ್ಬೇಕು ಅಂದ್ರೆ ಮಾಡ್ಬೇಕಷ್ಟೇ, ಡೌಟೇ ಇರಬಾರ್ದು. ಮಾಡ್ಬೇಕು ಅನ್ಕೊಂಡ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ಅಪ್ಪ, ಸ್ಪೀಚ್ ಏನ್ ಎಲ್ಲವನ್ನೂ ಮಾತಾಡ್ತಾನೆ. ನೀರ್ ಗಿಡದ ಮೇಲೆ ತಾನೆ ಅದ್ರ ಆಳ ಏನು ಅಂತ ಗೊತ್ತಾಗೋದು. ಈಜಕ್ ಗೊತ್ತಿರೋನ್ಗೆ ಆಳ ಎಷ್ಟಿದ್ರೆ ಏನೋ, ಅಂಡಮಾನ್ ಸಮುದ್ರದಲ್ಲಿ ಬಿದ್ರೂ ವಾಪಸ್ ಬರ್ಬೇಕು, ಅದು ತಾಕತ್ತಂದ್ರೆ. ಅಪ್ಪ ಸುಮ್ನೆ ಸಾಕು. ಅಲ್ಲ, ಭಾನು ಸರ್ ತಾನಾಗೆ ಬಂದ್ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಅವ್ರಿಗೆ ಯಾಕೆ ನೀನ್ ಬೇಡ ಅಂದೆ? ನಾವಿದ್ದಾಗ ಅವ್ರು ಯಾಕೋ? ಇವಾಗ ನಾನ್ ಬೇರೆ ಸೂಪರ್ವೈಸರ್ ಅಲ್ಲ, ಅವ್ರಾದ್ರೂ ಸೂಪರ್ವೈಸರ್ ಕೆಲಸ ಮಾಡ್ಬೇಕು ತಾನೆ. ಅವ್ರು ನಮ್ ಕೆಲಸ ಮಾಡಿದ್ರೆ ಸೂಪರ್ವೈಸರ್ ಕೆಲಸ ಯಾರು ಮಾಡ್ತಾರೆ? ಅಪ್ಪ ತಂದೆ, ಈ ಸೂಪರ್ವೈಸರ್ ಅನ್ನೋ ವಿಚಾರ ಪಕ್ಕಕ್ಕೆ ಇಕ್ಬಿಡು. ಅವರು ಬಂದ್ ಹೆಲ್ಪ್ ಮಾಡ್ತೀನಿ ಅಂದಾಗ ಸಪೋರ್ಟ್ ಜಾಸ್ತಿ ಆಗುತ್ತಲ್ವಾ? ಮಾಡಿದ್ರೆ ಏನಂತ ಇದ್ರಲ್ಲಿ ಪ್ರಾಬ್ಲಮ್? ಸರಿ, ಇವಾಗೇನು ಅವ್ರ ಕೆಲಸ ಮಾಡಿಸ್ಬೇಕಾ? ಮಾಡಿಸ್ಬೇಕಂತಲ್ಲ ಮಗ, ಮಾಡ್ಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದೆ ಅಷ್ಟೇ. ಏನು ಇಬ್ರು ತುಂಬಾ ಸೀರಿಯಸ್ ಆಗಿ ಏನೋ ಡಿಸ್ಕಸ್ ಮಾಡ್ತಾ ಇದೀರಾ? ಏನಿಲ್ಲ ಸರ್, ನಮ್ ಕಂಪ್ನಿಲಿ ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಸ್ಪೀಡ್ ಮೇಂಟೈನ್ ಮಾಡ್ಬಿಟ್ರೆ ನಮ್ ಕಂಪ್ನಿ ಎಲ್ಲೋ ಹೋಗ್ಬಿಡುತ್ತೆ ಅಂತ ಧ್ರುವಾಗಿ ಹೇಳ್ತಿದ್ದೆ ಅಷ್ಟೇ ಸರ್. ನಮಗ್ ಸೂಪರ್ ಫಾಸ್ಟ್ ಕೆಲಸ ಏನು ಬೇಡ. ಈಗ ಏನ್ ಮಾಡ್ತಾ ಇದೀವಿ ನಾರ್ಮಲ್ ಸ್ಪೀಡ್ ಆದ್ರೆ ಸಾಕು, ಅದನ್ನೇ ಮೇಂಟೈನ್ ಮಾಡಿ. ಅತಿ ವೇಗ ಆಯಾಸ ಬೇಗ. ಸೂಪರ್ ಸರ್, ನೀವು ಏನ್ ಸಖತ್ತಾಗಿ ಹೇಳಿದ್ರಿ ಸರ್. ನೋಡೋ ಧ್ರುವ, ಸರಿ, ನೀನು ಕೆಲಸ ಮಾಡ್ತಾ ಇರೋ, ನಾನು ಹೋಗಿ ಆ ಸೆಕೆಂಡ್ ಬಾಕ್ಸ್ ತಂದ್ಬಿಡ್ತೀನಿ. ಸರಿ, ಅಷ್ಟರಲ್ಲಿ ಆ ಪೀಸ್ಗಳನ್ನ ಬಾನು ಸರ್ ಕಟ್ ಮಾಡ್ತಾ ಇರ್ಲಿ, ಹೋಗಿ ತಗೊಂಡ್ಬಿಡ್ತೀನಿ. ಸರ್, ಸಾರಿ ಸರ್, ಏನೋ ಜೋಶಲ್ ಹಾಗೆ ಮಾತಾಡ್ಬಿಟ್ಟ. ಸುಮ್ಮನೆ ಇರೋ.